ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀ ಇನಿ ಮರುವಾಯಿ ಪುಂಡಿ ಮಲ್ಪುಗ ಮರುವಾಯಿ ಪುಂಡಿ ಅಂತ ಹೇಳಿದರೆ ಮ್ಯಾಂಗ್ಳೂರಿಯನ್ಸ್ ಎಲ್ಲರಿಗೆ ಸಹ ಗೊತ್ತಿರ್ತದೆ. ಸೊ ನಾವು ಅದನ್ನು ಕನ್ನಡದಲ್ಲಿ ಮಾಡುವ. ಮರುವಾಯಿ ಅಂತ ಹೇಳಿದರೆ ಸೆಲ್ಫಿಶ್, ಪುಂಡಿ ಅಂತ ಹೇಳಿದರೆ ಕಡುಬು. ಎಸ್, ಇದು ಮ್ಯಾಂಗ್ಳೂರಲ್ಲಿ ಒಂದು ಸೀಸನಲ್ ಫುಡ್ಡು. ಮ್ಯಾಕ್ಸಿಮಮ್ ಎಲ್ಲ ರೆಸ್ಟೋರೆಂಟಲ್ಲಿ ಇರ್ತದೆ, ಎಲ್ಲ ಹೋಟೆಲ್ಸಲ್ಲಿ ಇರ್ತದೆ, ಮನೆಯಲ್ಲಿ ಸಹ ಮಾಡ್ತೇವೆ. ಸೊ ಇವತ್ತು ನಾವು ಅದನ್ನು ಟ್ರೈ ಮಾಡುವ. ನಾನು ಹೇಳಿದ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಸೂಪರ್ ಡೂಪರ್ ಟೇಸ್ಟ್ ಇರ್ತದೆ. ಫಸ್ಟ್ ನಾವು ವೈಟ್ ರೈಸನ್ನು ಅಟ್ಲೀಸ್ಟ್ ಮಿನಿಮಮ್ ಅಂದರೆ 4 hours ಸೋಕ್ ಮಾಡಿ ಇಡಬೇಕು. 4 hours ಇಲ್ಲದಿದ್ದರೆ ಒಂದು ಓವರ್ ನೈಟ್ ಸೋಕ್ ಮಾಡಿದರೆ ಸಹ ಬೆಸ್ಟ್. ಓಕೆ ಫೈನ್. ಅದನ್ನು ನಾವು ಚೆಂದ ಮಾಡಿ ಗ್ರೈಂಡ್ ಮಾಡಬೇಕು. ಅದಕ್ಕಿಂತ ಓಕೆ, ಅದೊಂದು ಸೈಡ್. ನೆಕ್ಸ್ಟ್ ಸೈಡಲ್ಲಿ ನಾವು ಮರ್ವಾಯಿ ಪುಂಡಿಗೆ ಗ್ರೇವಿ ರೆಡಿ ಮಾಡುವ. ಅಂದರೆ ಗ್ರೇವಿಯಲ್ಲಿ ಮರ್ವಾಯಿ ಮತ್ತು ಕಡುಬು ಎರಡು ಸಹ ಬೇಯುವುದು. ಓಕೆ, ನಾರ್ಮಲ್ ನಾವು ಶೆಲ್ ಫಿಶ್ ಇದು ಪದಾರ್ಥ ಹೇಗೆ ಮಾಡ್ತೇವೆ ಸೇಮ್ ಹಾಗೆ ಬೇಯಿದ್ರದ್ದು ಸಹ ಐಟಮ್ಸ್, ಇಂಗ್ರೀಡಿಯೆಂಟ್ಸ್. ಓಕೆ, ಸೊ ಸ್ವಲ್ಪ ಚೇಂಜಸ್ ಇರ್ತದೆ. ಯಾಕೆ ಅಂತ ಹೇಳಿದರೆ ಇದಕ್ಕೆ ನಾವು ಕಡುಬುವನ್ನು ಸಹ ಮಾಡಿ ಹಾಕ್ತೇವೆ ಅಲ್ಲ. ಕಡುಬು ಅಂತ ಹೇಳಿದರೆ ಪುಂಡಿ ನಮ್ಮದರಲ್ಲಿ. ಸೊ ಅದು ಸಹ ನಾವು ಇದಕ್ಕೆ ಹಾಕೋದ್ರಿಂದ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇರ್ತದೆ. 2 ಸ್ಪೂನ್ ನಾನು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ನಾನು ಅರ್ಧ ಸ್ಪೂನಷ್ಟು ಹಾಕಿದ್ದೇನೆ. ಆ್ಯಂಡ್ ಮರ್ವಾಯಿ ಅಂದರೆ ಸೆಲ್ಫಿಶ್ದು ಕ್ವಾಂಟಿಟಿ ನಾನು ಹೇಳಬೇಕಂತ ಹೇಳಿದರೆ 1 kg ಸೆಲ್ಫಿಶ್ ತೊಗೊಂಡಿದ್ದೇನೆ. ಆ್ಯಂಡ್ ಒಂದು 1/2 kg ರೈಸ್ ತೊಗೊಂಡಿದ್ದೇನೆ. ಓಕೆ, ಅದರದ್ದು ನಾನು ಮೆಷರ್ಮೆಂಟಿಗೆ ನಾನೀಗ ಇದು ಕರಿ ರೆಡಿ ಮಾಡ್ತಾ ಇರೋದು. ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಮಸ್ಟರ್ಡ್, ಸಾಸಿವೆ, ಸ್ವಲ್ಪ ಮೆಂತೆ, ಮತ್ತು ಮೆಂತೆಯ ನಂತರ ಮತ್ತು ಮೆಣಸು, ಇದೆಲ್ಲ. ಓಕೆ, ಫಸ್ಟ್ ಇಷ್ಟು ನಾವು ಫ್ರೈ ಮಾಡುವ. ಇಷ್ಟು ಡೀಪ್ ತುಂಬ ಕಲರ್ ಚೇಂಜ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಫ್ರೈ. ಓಕೆ, ಶಾಲೋ ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ನಾನು ಇದನ್ನು ಹೀಗೆ ಮಾಡ್ತಾ ಇದ್ದೇನೆ. ಸ್ವಲ್ಪ ರೋಸ್ಟ್ ಮಾಡಿದ ನಂತರ ಇದನ್ನು ತೆಗೆದು ಮಿಕ್ಸಿಗೆ ಹಾಕಿ. ಬಿಸಿ ನೀವು ಮಿಕ್ಸಿಗೆ ಯಾವಾಗ ಸಹ ಹಾಕಬಾರ್ದು. ರಿಮೆಂಬರ್, ಮಿಕ್ಸಿ ಬೇಗ ಹಾಳಾಗ್ತದೆ. ಇಲ್ಲದಿದ್ದರೆ ಜಾರಿದು ಬ್ಲೇಡ್ ಬೇಗ ಬಡ್ ಆಗ್ತದೆ. ಬಡ್ ಅಂತ ಹೇಳೋದಕ್ಕೆ ನನಗೆ ಕನ್ನಡದಲ್ಲಿ ಅಂತ ಹೇಳಿದ್ದು ಗೊತ್ತಿಲ್ಲ. ಸೊ ಬೇಗ ಹಾಳಾಗ್ತದೆ ಅಂತ ಹೇಳಬಹುದು ಅಷ್ಟೆ. ಓಕೆ, ನೆಕ್ಸ್ಟ್ ಒಂದು ಅರ್ಧ ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ನಮ್ಮದು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಶುಂಠಿ. ಓಕೆ, ಮತ್ತು ಒಗ್ಗರಣೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ. ಇದು ಸಹ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಸ್ವಲ್ಪ ಬೇಯಲಿ. ಅಂದರೆ ನಾರ್ಮಲ್ ನಾವು ಪದಾರ್ಥ ಮಾಡುವಾಗ ಅದಕ್ಕೆ ಬೇಯಬೇಕಂತ ಏನಿಲ್ಲ, ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಬೇಯಲಿ, ಅಂದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತದೆ, ಸ್ವಲ್ಪ ಟೇಸ್ಟ್ ವೈಸ್ ಬೇರೆ ಬರ್ತದೆ ಕಂಪ್ಯಾರಿಟಿವ್ಲಿ ಪದಾರ್ಥ ಮಾಡೋದಕ್ಕೆ ಮತ್ತು ಇದಕ್ಕೆ ಸಹ. ಓಕೆ, ಅಷ್ಟೇ ಡಿಫ್ರೆನ್ಸ್. ಫೈನ್. ಈ ಚಂದ ಮಾಡಿ ನೀವು ರೋಸ್ಟ್ ಮಾಡಬೇಕು. ಹೀಗೆ ಎಟ್ಟಿ ಪುಂಡಿ, ಅರೆಪು ಪುಂಡಿ, ಕೋರಿ ಪುಂಡಿ, ಹೀಗೆಲ್ಲ ತುಂಬ ಐಟಮ್ಸ್ ಬಾರಲ್ಲಿ ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರೆ. ಇದು ತುಂಬ ಖಾರ ಸಹ ಆಗಬಾರ್ದು, ತುಂಬ ಚಪ್ಪೆ ಅಂದರೆ ತುಂಬ ಒಂದು ಲೈಟ್ ಇದು ಸಹ ಆಗಬಾರ್ದು. ಓಕೆ, ಮೀಡಿಯಮ್ ಬರ್ತದೆ ಇದರದ್ದು ಒಂದು ಟೇಸ್ಟ್ ವೈಸ್ ನೋಡಲಿಕ್ಕೆ ಹೋದರೆ. ಕಲರ್ ವೈಸ್ ನೋಡಲಿಕ್ಕೆ ಹೋದರೆ ಸಹ ಹಾಗೆ ಡಾರ್ಕ್ ರೆಡ್ ಸೇರುವುದಿಲ್ಲ, ಲೈಟ್ ಸೇರುವುದಿಲ್ಲ, ಮೀಡಿಯಮ್ ಕಲರ್ಸ್ ಇದರದ್ದು ಬರ್ತದೆ. ಓಕೆ ಫೈನ್. ಇದೆಲ್ಲ ನಾವು ಸ್ವಲ್ಪ ಫ್ರೈ ಮಾಡಿ ಬಾಡಿ. ಈಗ ನೋಡಿ, ನಾನು ಹೇಗೆ ಉಂಟು ಹಾಗೆ ಇಟ್ಟ ಕಾರಣ ಸ್ವಲ್ಪ ಅದು ಬಾಡಿತು. ಐ ಮೀನ್ ಕಲರ್ ಚೇಂಜ್ ಆಯಿತು, ಆನಿಯನ್ ಮತ್ತು ಟೊಮ್ಯಾಟೊ. ನಿಮಗೆ ಬೇಕಿದ್ದರೆ ನೀವು ಚಿಕ್ಕ ಟೊಮ್ಯಾಟೊ ಮತ್ತು ಚಿಕ್ಕ ಆನಿಯನ್ ತೊಗೊಳ್ಳಿ. ಅಷ್ಟು ನೀವು ಕಟ್ ಮಾಡಿ ಇಡಿ, ಫ್ರಿಜ್ಜಲ್ಲಿ ಇಡೋದು ಒಳ್ಳೆಯದಲ್ಲ. ಸೊ ಈಗ ನೋಡಿ, ನಾನು ಇಷ್ಟು ಬ್ಯಾಡಗೆ ಚಿಲ್ಲಿ ತೊಗೊಂಡಿದ್ದೇನೆ. ಇದು ಚಿಕ್ಕ ಮೆಣಸು ಕಟ್ಟಾದದ್ದು. ಸೊ ಜಾಸ್ತಿ ತೆಗಿಲಿಲ್ಲ ನಾನು, ಅಂದರೆ 1 kg ನಂದು ಶೆಲ್ ಫಿಶ್ ಉಂಟಲ್ಲ, ಅದು ದೊಡ್ಡ ಶೆಲ್ ಫಿಶ್, ಸೊ ಚಿಕ್ಕದಲ್ಲ. ಸೊ ನಾನು ಸ್ವಲ್ಪ ಮೀಡಿಯಮ್ ಖಾರ ಇರಲಿ ಅಂತ ಮತ್ತು ಇಷ್ಟು ಹುಣಸೆ ಹಣ್ಣು ಟ್ಯಾಮ್ರಿನ್ ಹಾಕ್ತಾ ಇದ್ದೇನೆ. 2 ಹಿಡಿಯಷ್ಟು ತೆಂಗಿನ ತುರಿ, ಇದು ಬೇಕು. ಅದನ್ನು ಚೆಂದ ಮಾಡಿ ಪೇಸ್ಟ್ ಮಾಡಿ, ಒಳ್ಳೆ ಗ್ರೈಂಡ್ ಆಗಲಿ. ಫೈನ್ ಪೇಸ್ಟ್ ಯಾವಾಗ ಸಹ ತುಂಬ ಜಾಸ್ತಿ ಟೇಸ್ಟ್ ಆಗ್ತದೆ. ಓಕೆ, ಅದು ಪೇಸ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಗ್ಗರಣೆ ಸೊಪ್ಪಿದು ಒಗ್ಗರಣೆ ಇಡ್ತಾ ಇದ್ದೇನೆ. ಒಗ್ಗರಣೆ ಸೊಪ್ಪು ಆಬ್ವಿಯಸ್ಲಿ ಒಗ್ಗರಣೆ ಇಡಲಿಕ್ಕೆ ಇವೆಲ್ಲ ಯಾಕೆಂತ ಹೇಳಿದರೆ,
ಒಗ್ಗರಣೆಗೆ ಒಂದು ಅದರದ್ದೇ ಆದ ಟೇಸ್ಟ್ ಬರ್ತದೆ, ಒಂದು ಪರಿಮಳ ಬರ್ತದೆ. ಮತ್ತು ಇದೊಂದು ಐಟಮ್ ಎಲ್ಲ ನಾವು ಡೈಲಿ ಮಾಡಿ ತಿನ್ನುವ ಐಟಮ್ಸ್ ಅಲ್ಲಲ್ಲ, ಸೀಸ್ನಲ್, ಇಲ್ಲದಿದ್ದರೆ ಯಾವಾಗಲೂ ಒಕೇಶ್ನಲ್, ಯಾವಾಗಲೂ ಅದು ಕ್ರೇವಿಂಗ್ಸ್ ಜಾಸ್ತಿ ಆದಾಗ, ಇಲ್ಲದಿದ್ದರೆ ಸೀಸನಿಗೆ ಮರವಾಯಿ ಬಂದಾಗ, ಹೊರಗಡೆ ಮಳೆ ಆಗ್ತಾ ಇರುವಾಗ ಹಾಗೆಲ್ಲ ಮಾಡುವ ಐಟಮ್ ಸ್ವಲ್ಪ ಸ್ಪೆಷಲ್ ಐಟಮ್. ಡೈಲಿ ಮಾಡುವ ಐಟಮ್ಗೆ ಸಹ ಇದಕ್ಕೆ ಸಹ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್. ಸೊ ಇದಕ್ಕೆ ನಾನು ಒಗ್ಗರಣೆ ಇಡ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಕರಿ ಲೀಫ್ ಹಾಕ್ತಾ ಇದ್ದೇನೆ. ಆ ಚಂದ ಮಾಡಿ ಪೇಸ್ಟ್ ಆದ ತಕ್ಷಣ ಆ ಮಸಾಲೆಯನ್ನು ಇದಕ್ಕೆ ಹಾಕೋದು. ಓಕೆ, ನೆನಪು. ಮತ್ತು ಇದರಲ್ಲಿ ಇನ್ನೊಂದು ಪ್ರೊಸೀಜರ್ ಉಂಟು. ಕೆಲವರು ಇದು ಉಂಟಲ್ಲ, ಕಡುಬನ್ನು ಬೇರೆವೇ ಬೇಯಲಿಕ್ಕೆ ಇಡ್ತದೆ, ಪುಂಡಿನ ಬೇತನೆ ಬೇಯ್ಪಾವೇರು ಕೆಲವೇರು. ಬಟ್ ನಾವು ಹಾಗೆ ಅಲ್ಲ, ನಾನು ಮಾಡೋ ಪ್ರೊಸೀಜರಲ್ಲಿ ನಾನು ಇದನ್ನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಆ್ಯಂಡ್ ಬೇರೆಯವರು ಹಾಗೆ ಟ್ರೈ ಮಾಡ್ತಾ ಇದ್ದರೆ ಸಹ ಇದೇ ರೀತಿ ಟ್ರೈ ಮಾಡಿ. ಯಾರೇ ಆಗಲಿ ಒಂದು ಅಡುಗೆ ಮಾಡುವಾಗ ಹೊಸತನ ಬೇಕು. ಸೊ ಡೈಲಿ ಹೊಸತು, ಐ ಮೀನ್ ನಾವೊಂದು ಅದು ಹೇಗೆ ಆಗ್ತದೆ ಅಂತ ಒಂದು ಸಂಶೋಧಕ ಮೈಂಡ್ ನಮ್ಮದು ಹೊರಗಡೆ ಬರಬೇಕು. ಸೊ ನಾನು ಮುಂಚೆಯಿಂದ ಸಹ ಮ್ಯಾಕ್ಸಿಮಮ್ ಹೀಗೆ ಮಾಡ್ತಿದ್ದದು. ಇದ್ರದ್ದೊಂದು ಟೇಸ್ಟೇ ಬೇರೆ ಇರ್ತದೆ ನೋಡಿ. ಇದು ತುಂಬ ಒಂದು ಒಳ್ಳೆ ಪೇಸ್ಟ್ ಆಗಲಿ. ಆನಂತರ ಇಷ್ಟು ನೀರು ಸಾಕಾಗೋದಿಲ್ಲ, ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು. ಯಾಕೆಂದರೆ ಪುಂಡಿ ಸಹ ಬೇಯಬೇಕು, ಮರವಾಯಿ ಸಹ ಬೇಯಬೇಕು. ಐ ಮೀನ್ ಟು ಸೇ ಸೆಲ್ಫಿಶ್ ಸಹ ಬೇಯಬೇಕು, ಮತ್ತು ಮರವಾಯಿದು ಎಂತ ಅದು ಹೇಳ್ತಾರೆ, ಕಡುಬು, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಕರೆಕ್ಟ್ ಅದಕ್ಕೆ ಕಡುಬು ಅಂತ, ಬಟ್ ಕಡುಬು ಸಹ ಬೇಯಬೇಕು. ಓಕೆ, ಇದು ನಮ್ಮ ಎಂಥ ಅದು ಬೆಳ್ತಿಗೆ ಅಕ್ಕಿ ಪೇಸ್ಟ್ ನಾನು ಸೋಕ್ ಮಾಡಿಟ್ಟಿದೆ ಅಲ್ಲ, ಬಂದ ಅದನ್ನು ನಾವು ಎಂತ ಮಾಡಬೇಕು, ಮಾಜಾವಡ್ ಅಂತ ಹೇಳ್ತಾರೆ. ಅಂದರೆ ಈ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಸ್ಮೂತ್ ಪುಂಡಿ ಆಗ್ತದೆ ಕಡುಬು. ಓಕೆ, ಫೈನ್. ಇನ್ನೊಂದು, ನಾವು ಅದನ್ನು ಕರಿಗೆವೇ ಹಾಕೋದ್ರಿಂದ ಜಾಸ್ತಿ ಬೇಯಲಿಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಈಗವೇ ಬಿಸಿ ಮಾಡಿ ಹಾಕಿದರೆ ಚಂದ ಬೇಯ್ತದೆ. ಓಕೆ, ಇದು ಬಿಸಿ ಮಾಡುವಾಗ ಒಂದು ಪ್ರೊಸೀಜರ್ ನೆನಪಲ್ಲಿ ಇಡಬೇಕು. ಉಪ್ಪು ಫಸ್ಟೇ ಹಾಕಿ, ಮತ್ತು ನೀರೆಷ್ಟಿಟ್ಟರೆ ಸಹ ಪರವಾಗಿಲ್ಲ, ಇದು ಬಿಸಿ ಆಗ್ತದೆ. ಒಂದು ಒಳ್ಳೆ ಪಾತ್ರೆ ತೊಗೊಳ್ಳಿ, ಯಾಕೆಂದರೆ ತಳ ಹಿಡಿಬಾರ್ದು. ಫಸ್ಟ್ ನೆಕ್ಸ್ಟ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಕೈಯನ್ನು ನಾವು ಸೌಟನ್ನು ನಾವು ಯಾವಾಗ ತಿರುಗಿಸ್ತವೇ ಇರಬೇಕು, ಇಲ್ಲದಿದ್ದರೆ ಇದು ತಳ ಹಿಡಿತದೆ. ಆ್ಯಂಡ್ ತುಂಬ ಗಟ್ಟಿಯಾದರೆ ಸಹ ನಮಗೆ ಪುಂಡಿ ಮಾಡಲಿಕ್ಕೆ ಶೇಪಿಗೆ ಬರುವುದಿಲ್ಲ. ಸೊ ಇದೊಂದು ಮಾಜಾವನ ಕೆಲಸ ಭಾರಿ ಕಷ್ಟದ ಕೆಲಸ ಅಂತ ಹೇಳ್ತೇವೆ ನಾವು. ತುಂಬ ಒಂದು ಸಾಧಾರಣ ಬೆಂದ ಹಂತಕ್ಕೆ ಇದು ಬರಬೇಕು. ನಿಮ್ಮದು ರಾಗಿ ಮುದ್ದೆ ಹಂತ ಬರ್ತದೆ ಅಲ್ಲ, ಆ ಥರದ ಹಂತಕ್ಕೆ ಒಂದು ಶೇಪ್ ಮಾಡಲಿಕ್ಕೆ ಇದು ರೆಡಿಯಾಗಿರಬೇಕು. ಓಕೆ, ಫೈನ್, ಅದಾಗ್ತಾ ಉಂಟು. ನೆಕ್ಸ್ಟ್ ಇದು ನೋಡಿ, ಇದಕ್ಕೆ ಒಂದು ಕೊದಿ ಬರಬೇಕು. ಇದೊಂದು ಚಂದ ಬಾಯ್ಲ್ ಆದ ತಕ್ಷಣ ನಾವಿದಕ್ಕೆ ಶೆಲ್ ಫಿಶನ್ನು ಹಾಕಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ನೀವೀಗ ನೋಡಿ ಇಡಿ. ಮತ್ತು ಇದು ಕುದಿ ಬಂದ ನಂತರವೇ ಶೆಲ್ ಫಿಶ್ ಹಾಕಬೇಕು. ಮರವಾಯಿ ಹಾಕಿದ ನಂತರ ಸೌಟ್ ಹಾಕಬಾರ್ದು, ಮರವಾಯಿ ಓಪನ್ ಆಗೋದಿಲ್ಲ ಅಂತ ಮುಂಚೆಯಿಂದ ಸಹ ಹೇಳ್ತಾರೆ. ನಾನು ಸಹ ನೋಡಿದ್ದೇನೆ. ಬಟ್ ಓಪನ್ ಆಗದಿದ್ದರೆ ನಾವು ಎಂಥ ಪದಾರ್ಥ ಮಾಡಿದರೆ ಸಹ ವೇಸ್ಟ್. ಅಂದರೆ ಅದು ಓಪನ್ ಆಗಿದ್ದರೆ ಕಚ್ಚಿ ಓಪನ್ ಮಾಡಬೇಕು. ಕಚ್ಚಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ಮೆಲ್ ಬರ್ತದೆ, ಬೇಯುವುದಿಲ್ಲಲ್ಲ. ಸೊ ಈಗವೇ ನೀವು ಎಷ್ಟು ಬೇಕು ಅಷ್ಟು ಚಂದ ಮಿಕ್ಸ್ ಕೊಟ್ಟು, ಉಪ್ಪು ಎಲ್ಲ ಕರೆಕ್ಟ್ ಮಾಡಿ, ಸ್ವಲ್ಪ ನೀರು ಬೇಕಿದ್ರೆ ಈಗಲೇ ನೀವು ಕನ್ಸಿಸ್ಟೆನ್ಸಿ ನೋಡಿ ಹಾಕಿ, ಕ್ವಾಂಟಿಟಿ ಬೇಕಿದ್ರೆ ಜಾಸ್ತಿ ಮಾಡಿ. ಮತ್ತು ಇದಕ್ಕೆ ಬೆಂದ ನಂತರ, ಕುದಿ ಬಂದ ನಂತರ ಮರವಾಯಿಯನ್ನು ಹಾಕೋದು. ಓಕೆ, ನಾನು ಸ್ವಲ್ಪ ದೊಡ್ಡ ಪಾತ್ರೆವೇ ಇಟ್ಟಿದ್ದೇನೆ. ಯಾಕೆಂದರೆ ಇದು ತುಂಬ ಕುದಿ ಬರ್ತದೆ ಅಲ್ಲ, ಆಗ ಇಡೀ ಸ್ಪ್ರೆಡ್ ಆಗ್ತದೆ ಅದರದ್ದು ಎಂಥ ಪದಾರ್ಥ ಹೊರಗಡೆಲ್ಲ ರಟ್ಟುತ್ತದೆ. ಅದಕ್ಕೆ ಅದು ಕ್ಲೀನ್ ಇರೋದಿಲ್ಲ, ಇಡೀ ಟೈಲ್ಸಿಗೆಲ್ಲ ಆಗ್ತದೆ ಅಂತ ಹೇಳಿ ನಾನು ಗುಂಡಿದು ಪಾತ್ರೆ ತೊಗೊಂಡಿದ್ದೇನೆ. ಸೊ ಬಾಯ್ಲ್ ಆಗುವಾಗ ಅದು ಒಳಗಡೆವೇ ಬೀಳ್ತದೆ ಅಲ್ಲ ರಟ್ಟಿ, ಅದಕ್ಕೆ. ಓಕೆ, ನಾನೀಗ ನೋಡಿದೆ, ನನಗೆ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಅಂತವೇ ಅನಿಸಿತು. ಯಾಕೆ ಅಂತ ಹೇಳಿದರೆ, ಈಗ ನಾವು ಪುಂಡಿ ಮಾಡಿದ್ದಕ್ಕೆ ಹಾಕುವಾಗ, ಐ ಮೀನ್ ಟು ಸೇ ಕಡುಬು ಮಾಡಿದ್ದಕ್ಕೆ ಹಾಕುವಾಗ ಸಹ ಇದು ಇನ್ನೂ ಸಹ ದಪ್ಪ ದಪ್ಪ ಆಗ್ತಾ ಬರ್ತದೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಇನ್ನೂ ಸಹ ಸ್ವಲ್ಪ ನೀರು ಹಾಕಿದೆ. ಈಗ ನಾನು ಮರವಾಯಿ ಹಾಕ್ತಿದ್ದೆ. ನೋಡಿ ಎಷ್ಟು ದೊಡ್ಡ ಮರವಾಯಿ. ಇದು ನಾನು ಮ್ಯಾಂಗ್ಳೂರು ದಕ್ಕೆಯಿಂದ ಹೋಗಿ ತಂದದ್ದು. ನಮಗೆ ಇಲ್ಲಿ ದಕ್ಕೆಯಲ್ಲಿ ಮೀನು ಬರ್ತದೆ. ಆ್ಯಂಡ್ ಯಾರೇ ಆಗಲಿ, ನಾನು ತುಂಬ ಜನರನ್ನು ನೋಡಿದೆ, ಶನಿವಾರ ಆದಿತ್ಯವಾರ ಎಲ್ಲ ಬ್ಯಾಂಗ್ಳೂರು ಸೈಡಿಂದ ಮೀನೆಲ್ಲ ಕೊಂಡೋಗ್ಲಿಕ್ಕೆ ಬರ್ತಾರೆ, ಥರ್ಮಕೋಲಿದು ಬಾಕ್ಸಲ್ಲಿ ಐಸ್ ಪೀಸ್ ತುಂಬಿಸಿ. ಆ್ಯಂಡ್ ನಿಮಗೊಂದು ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿದರೆ, ಜುಲೈ ಮತ್ತು ಆಗಸ್ಟಲ್ಲಿ ನೀರಿಗೆ ಇಳಿಲಿಕ್ಕಿಲ್ಲ. ಓಕೆ, ನಮಗೆ ಶಿಪ್ಪಿಂಗ್ ಬೋಟೆಲ್ಲ ನೀರಿಗೆ ಹೋಗೋದಿಲ್ಲ. ಯಾವುದೋ ಒಂದು ಓಡ ಅಂತ ಹೇಳ್ತಾರೆ, ಅದರಲ್ಲಿ ತಂದ ಮೀನು ಮಾತ್ರ ಮಾರ್ತಿರ್ತಾರೆ. ಅದು ತುಂಬ ಕಾಸ್ಟ್ಲಿ ಸಹ ಇರ್ತದೆ, ಮತ್ತು ಫ್ರೆಶ್ ಸಹ ಸಿಗೋದಿಲ್ಲ. ಓಕೆ, ಕಂಪ್ಯಾರಿಟಿವ್ಲಿ. ಸೊ ನೀವು ಒಂದು ವೇಳೆ ಮೀನಿಗೆ ಮ್ಯಾಂಗ್ಳೂರಲ್ಲಿ ಇಷ್ಟ ಅಂತ ನೀವು ಬಂದರೆ, ಅಕ್ಟೋಬರ್ ಸೆಪ್ಟೆಂಬರ್ ಬೆಸ್ಟ್ ಸೀಸನ್, ಒಳ್ಳೆ ಮೀನಾಗ್ತದೆ. ಮೀನಿಗೆ ಮೊಟ್ಟೆ ಆಗಲಿಕ್ಕೆ ನಾವೀಗ ಅವಕಾಶ ಮಾಡಿಕೊಡ್ತಾರೆ. ಸೊ ಈಗ ಇದು ಬೆಂದಿದೆ, ಮರವಾಯಿ ಓಪನ್ಸ್ ಆಗಿದೆ. ಈಗ ನೋಡಿ ಪುಂಡಿದು ಸೈಜ್ ನೋಡಿ, ಇಷ್ಟೇ ಚಿಕ್ಕ ಚಿಕ್ಕ, ದೊಡ್ಡ ದೊಡ್ಡ ಪುಂಡಿ ಮಾಡಿ ಹಾಕಬಾರ್ದು.
ಓಕೆ. ಈ ಚಿಕ್ಕ ಚಿಕ್ಕ ಪುಂಡಿ ಬೇಯಲಿಕ್ಕೆ ಸಹ ಈಸಿ, ತಿನ್ನಲಿಕ್ಕೆ ಸಹ ಚಂದ. ಬಟ್ ನಾವು ಆಲ್ರೆಡಿ ಅದನ್ನು ಎಂತ ಹೇಳ್ತೇವೆ, ಬಾಡಿಸಿದ್ರಿಂದ ಇದು ತುಂಬ ಸ್ಮೂತ್ ಆಗ್ತದೆ. ಈ ಬಾಂಬ್ ಪುಂಡಿ ಬರ್ತದಲ್ಲ, ಗಟ್ಟಿ ಮಂಡೆಗೆ ಹೊಡೆದ್ರೆ ತಾಗ್ತದೆ ಅಂಥ ಪುಂಡಿಯಾಗಿ ಇದಾಗೋದಿಲ್ಲ. ಇದೊಂದು ಸೂಪರ್ ಡೂಪರ್ ಟೇಸ್ಟ್ ಕೊಡ್ತದೆ, ಮತ್ತು ಸ್ವಲ್ಪ ಪದಾರ್ಥ ಸಹ ದಪ್ಪ ಆಗ್ತದೆ. ಓಕೆ, ಇದು ಪುಂಡಿ ಅದರಲ್ಲೇ ಬೇಯುವುದರಿಂದ ಕೆಲವರು ಬೇಯಿಸಿ ಹಾಕ್ತಾರೆ ಅಂತ ನಾನು ಹೇಳಿದೆಲ್ಲ. ನಿಮಗೆ ಈ ಪ್ರೊಸೀಜರ್ ಕಷ್ಟ ಆಗ್ತದೆ ಅಂತ ಆದರೆ ನೀವು ಬೇಯಿಸಿ ಸಹ ಹಾಕ್ಬೋದು. ಬಟ್ ಬೇಯಿಸಿ ಯಾರೆಲ್ಲ ಮಾಡ್ತಿದ್ರು ಅವರು ಇದನ್ನು ಸಹ ಸ್ವಲ್ಪ ಟ್ರೈ ಮಾಡಿ ನೋಡಿ, ಇದು ಸಹ ಚೆಂದ ಆಗ್ತದೆ. ಇದು ಹೀಗೆ ಕುದಿ ಬರುವಾಗವೇ ಹಾಕೋದು. ಮತ್ತು ಸೌಟ್ ಹಾಕುವಾಗ ಸಹ ಜಾಗ್ರತೆ, ಒಂದು ತುಂಬ ಶಾರ್ಪ್ ಎಡ್ಜ್ ಬರ್ತದಲ್ಲ, ರೌಂಡ್ ಬಂದದ್ದು ಅಂಥ ಸೌಟ್ ಸಹ ಹಾಕಲಿಕ್ಕೆ ಹೋಗಬೇಡಿ, ಪುಂಡಿ ಕಟ್ ಆಗ್ತದೆ. ಬಟ್ ಕೆಲವರು ಪುಂಡಿಯನ್ನು ಬೇಯಿಸಿ ಕಟ್ 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 ಮಾಡಿ ಸಹ ಹಾಕ್ತಾರೆ. ನಾನು ಇದೇ ಶೇಪ್ ಚಿಕ್ಕ ಚಿಕ್ಕ ನೆಲ್ಲಿ ಪುಂಡಿ ಅಂತ ಹೇಳ್ತಾರೆ, ಇದಕ್ಕಿಂತ ಚಿಕ್ಕ ಪುಂಡಿ ಸಹ ಮಾಡಬಹುದು. ನಾನು ಈ ಪುಂಡಿದು ಸೈಜಿಗೆ ಪುಂಡಿ ಮಾಡ್ತಾ ಇದ್ದೇನೆ. ಇದು ಟೇಸ್ಟ್ ತುಂಬ ಚಂದ ಮಾಡಿ ಬಂದಿತ್ತು, ಒಳ್ಳೆ ಟೇಸ್ಟ್ ಆಗಿತ್ತು ಈ ಸತಿದು ಪುಂಡಿ. ಯಾವಾಗ ಸಹ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಯಾಕೆಂದರೆ ನಾನು ಯಾವ ಟೈಮ್ ಸಹ ಸೇಮ್ ಮಾಡೋದಿಲ್ಲ. ಸ್ವಲ್ಪ ಕೆಲವು ಸತಿ ಉಪ್ಪು ಖಾರ ಜಾಸ್ತಿ ಆಗ್ತಾನೆ, ಕೆಲವು ಸತಿ ಸ್ವಲ್ಪ ಪದಾರ್ಥ ಕಮ್ಮಿ ಇಟ್ಟು ಗಸಿ ಥರ ಕರಿ ಥರ ಮಾಡ್ತೇನೆ, ಕೆಲವು ಸತಿ ಸ್ವಲ್ಪ ಸಾರು ಜಾಸ್ತಿ ಇಡ್ತೇನೆ. ಸೊ ಈ ಸತಿ ಸ್ವಲ್ಪ ಸಾರು ಜಾಸ್ತಿ ಇಟ್ಟಿದ್ದೇನೆ. ಇದು ಒನ್ ಆಫ್ ದಿ ಬೆಸ್ಟ್ ಪುಂಡಿ. ಓಕೆ, ನೀವು ಸಹ ಟ್ರೈ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಹ್ಯಾವ್ ಅ ಗುಡ್ ಡೇ.